ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತೇನೋ ನಮ್ಮ ಸಿದ್ದರಾಮಯ್ಯನವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಏನದು ಕಾಲು ಉತ್ತರ ಕೊಡಬೇಕು. ಆದರೆ ಅದಕ್ಕೆ ಪೂರ್ವದಲ್ಲೇ ಈಗ ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂದ್ರೆ, ಎಲ್ಲಿಗೆ ಬಂದು ನಿಂತಿದ್ದಪ್ಪ ನಮ್ಮ ಹೋರಾಟ, ಈ ಪ್ರೊಫೆಸರ್ ನಂಜುಂಡಸ್ವಾಮಿಗಳ ಜೊತೆಗೆ ಆಗಿರ್ಬೋದು, ನಮ್ಮ ಬಾಬಾಗೌಡರಾಗಿರ್ಬೋದು, ರುದ್ರೇಶ್ ಆಗಿರ್ಬೋದು, ಇನ್ನುಳಿದ ಅನೇಕ ನಾಯಕರು ಬಂದು ಹಂತಕ್ಕೆ ಬಂದು ನಿಲ್ತಾರಲ್ಲಿ. ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಇದು ಕಾರಣ ಅಂದರೆ ಇವೆಲ್ಲ ನಮ್ಮಲ್ಲಿದ್ದಂಥ ಒಂದು ಅಧಿಕಾರಶಾಹಿ ವರ್ಗ, ವ್ಯಾಪಾರಿ ವರ್ಗ, ಜೊತೆಗೆ ನಮ್ಮಲ್ಲೂ ಸಹಿತ ಒಂದು ಅಳುಕು ಇವೆಲ್ಲ ಇದ್ದಾಗ, ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ರಾಜಕೀಯ ಜನನೂ ಸಹಿತ ತಮ್ಮ ಅಧಿಕಾರ, ರೈತರೆಲ್ಲ ಎದ್ದು ನಿಂತರು, ದಲಿತರು ಹಿಂದುಳಿದವರೆಲ್ಲ ಎದ್ದು ನಿಂತಿಲ್ಲ, ನಮ್ಮ ಅಧಿಕಾರ ಹೋಗ್ತದೆ ಅನ್ನೋ ಭಯದಿಂದಾಗೆ ಇದನ್ನು ಮಾಡಿಕೊಡೋದಿಲ್ಲ, ಒಕ್ಕಟ್ಟನ್ನು ಮಾಡಿಕೊಡೋದಿಲ್ಲ. ರೈತರಲ್ಲೇ ಅದೇ ಹಸಿರು ಶ್ರೇಣಿ ಅಂತ ಹೇಳಿದ್ರಿ, ಜೊತೆಗೆ ಇನ್ನಷ್ಟು ದಲಿತ ಸಮುದಾಯಗಳನ್ನೆಲ್ಲ ತೊಗೊಂಡು ಮಾಡುವಂಥ ಕೆಲಸ ಅಂದಾಗ ನಿಮ್ಮ ಕೈಗೆ ಅಧಿಕಾರ ಬರ್ತದೆ. ಅಧಿಕಾರ ಬಂದ ಮೇಲೆ ಅದು ಏನು ಮಾಡಬೇಕಾಗಿದೆ ನಿಮಗೆ ಅನ್ನುವಂಥದ್ದು. 224ರಲ್ಲಿ 113 ಆದರೂ ನೀವು ಗಟ್ಟಿಯಾಗಿ ನಿಲ್ಲಬೇಕಾಗ್ತದೆ, ಬರಬೇಕಾಗ್ತದೆ. ಅಂದಾಗ ಅಧಿಕಾರ ಸಿಗ್ತದೆ. ಆಗ ರೈತರಿಗೆ ಬೇಕಾದಂಥ ಕಾನೂನುಗಳು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇವು ಹಂಗೆ ಆಶ್ವಾಸನೆ ಕೊಡ್ತಾ ಇರ್ತಾರೆ ಇವರು. ಸಿದ್ದರಾಮಯ್ಯನಂಥವ್ರಾಗಿರ್ಬೋದು, ಮೋದಿಯವರಂಥವ್ರಾಗಿರ್ಬೋದು, ಮಹಾತ್ಮ ಮಲ್ಲರವರೆಲ್ಲ, ಯಡಿಯೂರಪ್ಪನವ್ರಂಥವ್ರಾಗಿರ್ಬೋದು, ಇವರೆಲ್ಲರೂ ನಮಗೇನು ಬೇಕಾಗಿದೆಪ್ಪ, MS ಸ್ವಾಮಿನಾಥನ್ ಆಯೋಗ ಕೊಟ್ಟಂಥ ಸಲಹೆ ಪ್ರಕಾರ ಅವರು ಇದು ಮಾಡಿದರು, ಹಸಿರು ಕ್ರಾಂತಿ ಮಾಡಿದರು, ಬೆಳೆ ಬೆಳೆದಂಗೆ ಅನುಕೂಲ ಮಾಡಿಕೊಟ್ರು, ಬೆಳೆಯುವಂಗೆ ಸಾಕಷ್ಟು ಇವತ್ತು ಇಂಪ್ರೂವ್ ಆಗಿದೆ. ನಮಗೆ ಒಂದು 2 ತಿಂಗಳು 3-4 ತಿಂಗಳು ನಾವು ಏನು ದುಡಿಲಾರದು ಊಟ ಮಾಡುವಷ್ಟು ನಮಗೆ ಸಂಗ್ರಹ ಅದ, ನಮ್ಮಲ್ಲಿ ಆಹಾರ ಸಂಗ್ರಹ ಅದನ್ನು ಮಾಡಿಕೊಟ್ರು. ಆದರೆ ಅದಕ್ಕೆಲ್ಲ ವೈಟ್ ರೆವಲ್ಯೂಷನ್ ಮಾಡಿದಂದ್ರೆ ನಮ್ಮಲ್ಲಿ ಹಾಲು ಉತ್ಪಾದನೆ ಹೆಚ್ಚು ಮಾಡಿಕೊಟ್ರು. ಆದರೆ ಮಾರ್ಕೆಟ್ ವಿಷಯಕ್ಕೆ ಬಂದಾಗ ಈ ಎಲ್ಲ ಅದರ ರಾಜಕೀಯ, ಅಧಿಕಾರಿಶಾಹಿ ವರ್ಗ, ಜೊತೆಗೆ ವ್ಯಾಪಾರಿ ವರ್ಗ ಕೂಡಿ ಒಂದಾಗೆ ರೈತರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡೋದು ಭಾಳ ಕಷ್ಟ.